ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ವಚನ ಪಿತಾಮಹ ಅಂತ ಹೇಳಿ ಬಿರುದಾಂಕಿತರಾದಂತಹ ಪಗು ಹಳಕಟ್ಟಿ ಶರಣರು, ಫಕ್ಕೀರಪ್ಪ ಹಳಕಟ್ಟಿ, ಆ ಶರಣರ ಒಂದು ಜಯಂತಿ ಅಂದರೆ ಅವರು ಹುಟ್ಟಿದಂಥ ದಿನ. ಪಗು ಹಳಕಟ್ಟಿಯವರು ಯಾಕೆ ನಮಗಿಲ್ಲಿ ಲಿಂಗಾಯತರಿಗೆ, ಲಿಂಗಾಯತ ಧರ್ಮರಿಗೆ, ವಚನ ಧರ್ಮಕ್ಕೆ ಅವರು ಯಾಕೆ ಪ್ರಾಮುಖ್ಯರಾಗ್ತಾರೆ ಅಂತ ಕೇಳಿದಾಗ, 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಧರ್ಮ ಕೊಟ್ಟಂತಹ ಆ ಸಮಯದಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ, ಕಲ್ಯಾಣ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಕೂಡಿ ತಮ್ಮ ಅನುಭವ ಅನ್ನುವಂತಹ ಒಂದು ಜೇನು ತುಪ್ಪ ಏನು ತಯಾರಿ ಮಾಡಿದರು, ವಚನ ಸಾಹಿತ್ಯ ಅನ್ನುವಂಥ ಒಂದು ಜೇನು ತುಪ್ಪವನ್ನು ಅದು ಅನೇಕ ಕುಹಕಿಗಳ ಕೈಗೆ ಸಿಕ್ಕು, ಮತೀಯವಾದಿಗಳ ಕೈಗೆ ಸಿಕ್ಕು. ಅದನ್ನು ಎಷ್ಟೋ ಸಾಹಿತ್ಯವನ್ನು ಸುಟ್ಟು ಹಾಕಿದರು. ಮತ್ತು ಅನೇಕ ಶರಣರು, ಚನ್ನಬಸವಣ್ಣ, ಅಕ್ಕನಾಗಲಾಂಬಿಕಾ ತಾಯಿ, ಮಡಿವಾಳ ಮಾಚಿ ತಂದೆ, ಹೀಗೆ ಅನೇಕ ಶರಣರ ಒಂದು ನೇತೃತ್ವದಲ್ಲಿ ಕೆಲವೊಂದಿಷ್ಟಾದರೂ ವಚನಗಳು ಉಳಿದವು. ಆದರೆ 12ನೇ ಶತಮಾನದಲ್ಲಿ ಉಳಿದಂಥ ವಚನಗಳು ಅಲ್ಲಲ್ಲೇ ಲಿಂಗಾಯತರ ಮನೆಯ ಜಗಲಿ ಮೇಲೆ ಪೂಜೆ ರೂಮಿನಲ್ಲಿ ಕುಳಿತುಕೊಂಡು, ಯಾಕಂತ ಕೇಳಿದ್ರೆ ಅವನು ಯಾರೂ ಬಿಚ್ಚಲಿಲ್ಲ, ಓದಲಿಲ್ಲ. ಅದನ್ನೊಂದು ಗಂಟು ಕಟ್ಕೊಂಡು ಅಲ್ಲಲ್ಲೇ ಅವರು ಪೂಜೆ ಮಾಡೋದು, ವಿಭೂತಿ ಹಚ್ಚೋದು, ಉದ್ದಿ ಕಡ್ಡಿ ಬೆಳಗೋದು, ಹೂ ಏರ್ಸೋದು, ಈ ರೀತಿ ಮಾಡಿದರು. ಆ ನಂತರದಲ್ಲಿ ಬಂದಂಥ ಹಳಕಟ್ಟಿ ಶರಣರಿಗೆ ಅನೇಕ ಧರ್ಮೀಯರು ಕೇಳ್ತಾ ಇದ್ರಂತೆ, ನಿಮಗೆ ಲಿಂಗಾಯತರಿಗೆ ಗುರು ಇಲ್ಲ, ಲಿಂಗಾಯತರಿಗೆ ಒಂದು ಸಾಹಿತ್ಯ ಇಲ್ಲ, ಧರ್ಮ ಗ್ರಂಥ ಇಲ್ಲ, ಏನು ನಿಮ್ಮ ಲಿಂಗಾಯತರು ಅಂತ ಹೇಳಿ ಅವರಿಗೆ ಹೀಗಳಿತಾ ಇದ್ದರು. ಆ ಸಮಯದಲ್ಲಿ ಹಳಕಟ್ಟಿಯವರು ಒಬ್ಬ ಸುಪ್ರಸಿದ್ಧ ವಕೀಲರಾಗಿದ್ದರು. ಅದಕ್ಕೋಸ್ಕರ ಯಾವುದೋ ಒಂದು ಮನೆಯಲ್ಲಿ ಮಧ್ಯಾಹ್ನ ಪ್ರಸಾದಕ್ಕೆ ಪೂಜೆಗೆ ಕುಳಿತಾಗ ಆ ಜಗಲಿ ಮೇಲಿರುವಂಥ ಗಂಟೆ ಏನದು ಅಂತ ಹೇಳಿ ಬಿಚ್ಚಿ ನೋಡ್ತಾರೆ. ಆಮೇಲೆ ಆ ಗಂಟನ್ನು ತಲೆ ಮೇಲೆ ಹೊತ್ಕೊಂಡು ಅವರು ಕುಣಿತಾರೆ. ನನಗೆ ಸಿಗುತ್ತು ಆಸ್ತಿ, ನಮಗೆ ಗುರು ಸಿಕ್ಕ, ನಮಗೆ ಧರ್ಮ ಗ್ರಂಥ ಸಿಕ್ತು ಅಂತ ಹೇಳಿ ಅವರು ತಲೆ ಮೇಲೆ ಇಟ್ಕೊಂಡು ಕುಣಿತಾ ಇರ್ತಾರೆ. ಹಾಗೆ ಅದನ್ನೆಲ್ಲ ತೆಗೆದು ಓದಿ ಮುಂದೆ ಅಲ್ಲಲ್ಲಿ ಯಾರ್ಯಾರ ಮನೆಯಲ್ಲಿ ಆ ವಚನ ಸಾಹಿತ್ಯಗಳು ಇದ್ವಲ್ಲ ಅವುಗಳನ್ನೆಲ್ಲ ಶೇಖರಿಸಿ ತಮ್ಮ ಇದ್ದ ಒಂದು ಮನೆಯನ್ನು ಮಾರಿ ಈ ಶೇಖರಿಸಿದಂಥ ಕೈ ಬರಹದ ವಚನಗಳನ್ನು ಮಂಗಳೂರಿನಲ್ಲಿ ಒಂದು ಕ್ರಿಶ್ಚಿಯನ್ ಮಿಷನರಿಯ ಪ್ರಿಂಟಿಂಗ್ ಪ್ರೆಸ್ ಇರ್ತೈತಿ, ಅಲ್ಲಿಗೆ ಅವರು ಮುದ್ರಣಕ್ಕೆ ಕಳಿಸಿದಾಗ ಅವರೆಲ್ಲ ವಚನಗಳನ್ನು ಓದಿ, ಈ ವಚನಗಳು ಪ್ರಚಾರಕ್ಕೆ ಬಂದರೆ ನಮ್ಮ ಕ್ರಿಶ್ಚಿಯನ್ ಧರ್ಮ ಯಾರು ಅಪ್ಪುಗಳಲ್ಲ ಅಂತ ಹೇಳಿ ಅವರು ಏನು ಮಾಡ್ತಾರೆ ಅಂದರೆ ಅದನ್ನು ಮುದ್ರಣ ಮಾಡೋದಿಲ್ಲ, ಮರಳಿ ಅವ್ರಿಗೆ ಕಳಿಸ್ತಾರೆ ಹಳಕಟ್ಟಿಯವರಿಗೆ. ಆದರೆ ಏನು ಮಾಡಬೇಕು ಅನ್ನುವಂಥ ಒಂದು ಸಮಯದಲ್ಲಿ ಆ ದಿನಮಾನದಲ್ಲಿ ಲಿಂಗಾಯತರು ಅಷ್ಟು ದಾನ ಧರ್ಮ ಮತ್ತು ಕೊಡುಗೆ ಇರಲಿಲ್ಲ. ಆದರೆ ಹಳಕಟ್ಟಿಯವರು ಹಿಂಜರಿಯಲಿಲ್ಲ. ತಮ್ಮ ಇದ್ದ ಒಂದು ಮನೆಯನ್ನು ಮಾರಾಟ ಮಾಡಿ ಒಂದು ಪ್ರಿಂಟಿಂಗ್ ಮಿಷನನ್ನು ತಂದು ತಾವೇ ಅವುಗಳನ್ನು ಜೋಡಿಸಿ ಎಲ್ಲ 22,000 ವಚನಗಳನ್ನು ಅವರು ಮುದ್ರಣ ಮಾಡಿ ಆ ವಚನಗಳನ್ನು ಪ್ರಚಾರ ಮಾಡಿ ಅದನ್ನೆಲ್ಲ ಪ್ರಸಾರ ಮಾಡ್ತಾರೆ. ಆವಾಗ ಆ ಲಿಂಗಾಯತರು ಅನ್ನೋರಿಗೆ ಒಂದು ಧರ್ಮ ಗ್ರಂಥ ಸಿಕ್ತು. ಆ ವಚನಾಂಬಿಕೆ ಅನ್ನುವಂಥ ತಾಯಿ ಹೇಳುವಂತೆ, ನಮ್ಮ ತಂದೆ ಯಾರು ಅಂದ್ರೆ ಗುರು ಬಸವ ತಂದೆ, ನಿಮ್ಮಪ್ಪ ಯಾರು ಅಂದ್ರೆ ಗುರು ಬಸವಣ್ಣನವರು ಅನ್ನುವುದನ್ನು ವಚನಾಂಬಿಕೆ ತೋರಿಸಿಕೊಟ್ಲು. ಆ ಒಂದು ಕಾರಣಕ್ಕಾಗಿ ನಾವು ಪಗು ಹಳಕಟ್ಟಿಯವರನ್ನು
ಅವರನ್ನು ನೆನೆಸಿಕೊಳ್ಳೋದು, ಅವ್ರನ್ನ ಸ್ಮರಿಸಿಕೊಳ್ಳೋದು ಲಿಂಗಾಯತರ ಒಂದು ಆದ್ಯ ಕರ್ತವ್ಯ. ಅದೇ ರೀತಿ ಆ ವಚನ ಸಾಹಿತ್ಯವನ್ನು ಒಂದು ಕಡೆ ಸಂಗ್ರಹ ಮಾಡಿದಂತಹ ಹಳಕಟ್ಟಿಯವರು ಮುಂದೆ ಅವು ಪ್ರಚಾರಕ್ಕೆ ಬರಲೇ ಇಲ್ಲ. ಆನಂತರ ಬಂದಂಥ ವಚನ ಪಿತಾಮಹ ಪಗು ಹಳಕಟ್ಟಿ ಆದರೆ ಮುಂದೆ ಒಬ್ಬರು ಬರ್ತಾರೆ, ಅವರೇ ಪ್ರವಚನ ಪಿತಾಮಹ ಲಿಂಗಾನಂದ ಮಹಾಸ್ವಾಮಿಗಳು. ಅವರು ಆ ವಚನಗಳನ್ನು ನೋಡಿ ನಮ್ಮ ಗುರು ಯಾರು, ನಮ್ಮ ಧರ್ಮ ಗ್ರಂಥ ಯಾವುದು ಅನ್ನೋದನ್ನು ವಚನ ಮೂಲಕ ತಿಳ್ಕೊಂಡು ಆ ವಚನ ಸಾಹಿತ್ಯವನ್ನೇ ಪ್ರಮುಖವಾಗಿಟ್ಟುಕೊಂಡು ಪ್ರವಚನಗಳನ್ನು ಮಾಡಿ ನಾಡಿನಾದ್ಯಂತ ಧರ್ಮಗುರು ಧರ್ಮ ಸಂಹಿತೆಯನ್ನು ತಿಳಿಸಿಕೊಟ್ಟವರು ಪ್ರವಚನ ಪಿತಾಮಹ ಗುರು ಲಿಂಗಾನಂದ ಮಹಾಸ್ವಾಮಿಗಳು. ಅದಕ್ಕೆ ಲಿಂಗಾಯತರಿಗೆ ಈ ಎರಡು ಜನರು ಹೇಗೆ ಅಲ್ಲಿ ನಮಗೆ ಶರಣರು ಪ್ರಮುಖರಾಗ್ತಾರ 12ನೇ ಶತಮಾನದಲ್ಲಿ, ಹಾಗೆ ಈ ದಿನಮಾನದಲ್ಲಿ ನಮಗೆ ಅತಿ ಮುಖ್ಯವಾಗಿ ನಮ್ಮ ಕಣ್ಣು ಮುಂದೆ ಬರೋರು ಅಂದರೆ ಪಗು ಹಳಕಟ್ಟಿ ಶರಣರು, ವಚನ ಪಿತಾಮಹ. ಅದೇ ರೀತಿ ಅವುಗಳನ್ನು ಅವರೇನು ವಚನ ಸಾಹಿತ್ಯ ಅನ್ನೋ ಬೀಜವನ್ನು ಹುಡುಕಿ ಶೇಖರಿಸಿ ಇಟ್ಟಿದ್ರಲ್ಲ ಹಳಕಟ್ಟಿಯವರು, ಅದನ್ನು ಈ ಪ್ರವಚನ ಪಿತಾಮಹ ಅನ್ನುವಂಥ ಲಿಂಗಾನಂದರು ಅವನ್ನೆಲ್ಲ ಬಿತ್ತಿ ಬೆಳೆ ತೆಗೆದರು. ತಾವಿರುವಾಗ ಅದನ್ನು ಬಿತ್ತಿ ಬೆಳೆ ತೆಗೆದು ಇಡೀ ನಾಡಿನಾದ್ಯಂತ ಈಗ ನಾವು ನಮ್ಮ ಧರ್ಮಗುರು ಲಿಂಗಾಯತರ ಧರ್ಮಗುರು ಬಸವಣ್ಣನವರು ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ ಅಂತ ಹೇಳಿ ಎದೆ ತಟ್ಟಿಕೊಂಡು ನಾವು ಇವತ್ತು ಹೇಳ್ತಾ ಇದ್ದೇವೆ. ಅದರ ಆಚರಣೆಯ ಪ್ರಕಾರ ನಾವು ನಡ್ಕೊಳ್ತಾ ಇದ್ದೇವೆ ಅಂದರೆ ಈ ಇಬ್ಬರು ನಮಗೆ ಪ್ರಾಮುಖ್ಯತೆಯನ್ನು ಪಡಿತಾರೆ. ಅದಕ್ಕೋಸ್ಕರ ಮೊನ್ನಿನ ದಿನ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಒಂದು ಲಿಂಗೈಕ್ಯ ಸಂಸ್ಮರಣೆ ನಾಡಿನಾದ್ಯಂತ ಆಚರಣೆಯಾಯಿತು. ಅದೇ ರೀತಿ ಈ ದಿನ ಪಗು ಹಳಕಟ್ಟಿಯವರ ಒಂದು ಹುಟ್ಟು ಹಬ್ಬದ ದಿನವನ್ನು ನಾವು ಲಿಂಗಾಯತರು ಯಾವುದೇ ಹಬ್ಬ, ನಾಗಪ್ಪನ ಹಬ್ಬ, ಗಣಪನ ಹಬ್ಬ, ಆ ಹಬ್ಬ, ತುಳಸಿ ಹಬ್ಬ ಇವನ್ನೆಲ್ಲ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಮಹನೀಯರನ್ನು ನಾವು ಅವರನ್ನು ಪೂಜೆ ಮಾಡೋದಲ್ಲ, ಅವ್ರನ್ನ ಒಂದು ಕ್ಷಣ ನೆನೆಸ್ಕೊಳ್ಳೋದು. ನಮಗಾಗಿ ಎಂತಹ ಒಂದು ತ್ಯಾಗವನ್ನು ಮಾಡಿದ್ದಾರೆ ಅವರು. ಒಂದು ಹಳಕಟ್ಟಿಯವರು ಹರಿದು ಕೋಟನ್ನು ಹರಿದು ಶರಟನ್ನು ಹಾಕಿಕೊಂಡು ತಿರುಗಿ ವಚನ ಸಾಹಿತ್ಯವನ್ನು ವಚನ ಗ್ರಂಥವನ್ನು ನಮಗಾಗಿ ಕೊಡಮಾಡಿದ್ರಲ್ಲ. ಅದಕ್ಕೋಸ್ಕರ ಈ ಇಬ್ಬರನ್ನು ನಾವು ನೆನೆಸೋದು, ಅವರನ್ನು ಸ್ಮರಿಸೋದು ಲಿಂಗಾಯತರ ಒಂದು ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಈ ದಿನ ಪಗು ಹಳಕಟ್ಟಿಯವರಿಗೆ ಹಾಗೂ ಲಿಂಗಾನಂದ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಯೂಟ್ಯೂಬಿನಲ್ಲಿ ಕೇಳುವಂಥ ಎಲ್ಲ ಶರಣರಿಗೆ ಈ ಮಂಜುನಾಥನ ಅನಂತ ಶರಣಾರ್ಥಿಗಳು ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿ.